ಆತ್ಮೀಯ ವಿದ್ಯಾರ್ಥಿಗಳೇ, ಪಾಸಿಂಗ್ ಪ್ಯಾಕೇಜ್ ವಿಜ್ಞಾನ ಮುಂದುವರಿದ ಭಾಗ 17ನೇ ಕ್ವಶನ್ ನೋಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್. ಋತುಚಕ್ರವು ಏಕೆ ಉಂಟಾಗುತ್ತದೆ? ಹೌದಾ? ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡಾಣುವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುತ್ತದೆ. ಹೀಗೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಈ ರೀತಿಯಾಗಿ ಋತುಚಕ್ರವು ಉಂಟಾಗುತ್ತದೆ. 17ನೇ ಕ್ವಶನ್. ನೆಕ್ಸ್ಟ್ 18ನೇ ಕ್ವಶನ್ ಯಾವ ರೀತಿ ಇರಪ್ಪ ಅಂತಂದರೆ, 18ನೇ ಕ್ವಶನ್ ನೋಡ್ರಿ. ಈ ಕೆಳಗಿನ ಸನ್ನಿವೇಶಗಳಲ್ಲಿ ಬಳಸುವ ದರ್ಪಣಗಳನ್ನು ಹೆಸರಿಸಿ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ ಅಂತ ಕೇಳ್ಯಾರ. ಹೌದಾ? ಸನ್ನಿವೇಶಗಳಲ್ಲಿ ಬಳಸ್ತಕ್ಕಂಥ ಯಾವ ಸನ್ನಿವೇಶಗಳಲ್ಲಿ ಈ ದರ್ಪಣಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು ನೋಡ್ರಿ. ಕಾರಿನ ಹೆಡ್ಲೈಟ್ ನೋಡ್ರಿ. ಹೌದಾ? ಕಾರಿನ ಹೆಡ್ಲೈಟ್ ಮುಂಭಾಗದ ದೀಪ. ಇಲ್ಲಿ ಯಾವ ದರ್ಪಣ ಬಳಸ್ತೀವಿ ಅಂತಕ್ಕಂಥದ್ದು ನಿಮ್ನ ದರ್ಪಣ. ಯಾವ ದರ್ಪಣ ಬಳಸ್ತೀವಿ ಅಂದರೆ ನಿಮ್ನ ದರ್ಪಣ. ನೆನಪಿರಲಿ, ಯಾವುದೇ ಹೆಡ್ಲೈಟ್ ಬ್ಯಾಟ್ರಿಗಳಿರ್ತಾವಲ್ಲ ಅವೆಲ್ಲ ಏನಿರ್ತಾವೆ ಅಂತಂದರೆ ನಿಮ್ನ ದರ್ಪಣ ಇರ್ತವೆ. ನೆನಪಿರಲಿ. ಯಾಕೆ ಬಳಸ್ತೀವಿ ಅಂತಂದರೆ, ಏಕೆಂದರೆ ಕಾರಿನ ಹೆಡ್ಲೈಟ್ನಲ್ಲಿ ಬೆಳಕನ್ನು ಹೊರಸೂಸುವ ವಸ್ತುವನ್ನು ಪ್ರಧಾನ ಸಂಗಮದಲ್ಲಿಟ್ಟಾಗ ಅದು ಶಕ್ತಿಶಾಲಿಯಾದ ಸಮಾಂತರ ಬೆಳಕಿನ ಕಿರಣಪುಂಜವನ್ನು ಹೊರಸೂಸುತ್ತದೆ. ಕಿರಣಪುಂಜ ಸಮಾಂತರವಾಗಿ ಏನಪ್ಪ ಅಂತಂದರೆ ಹೋಗಂಗೆ ಮಾಡ್ತದೆ. ಅದಕ್ಕಾಗಿ ಏನಪ್ಪ ಅಂದರೆ ನಿಮ್ನ ದರ್ಪಣ ಯೂಸ್ ಮಾಡ್ತೀವಿ. ಕಾರಿನ ಹೆಡ್ಲೈಟ್, ಟಾರ್ಚ್, ಯಾವುದೇ ಬ್ಯಾಟ್ರಿ ಇರ್ಬೋದು, ಅದರೆಲ್ಲ ಕಡೆಯಪ್ಪ ಅಂದರೆ ನಿಮ್ನ ದರ್ಪಣ ಉಪಯೋಗ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ ವಾಹನದ ಪಾರ್ಶ್ವ ಅಥವಾ ಹಿನ್ನೋಟ ದರ್ಪಣ ಬಳಸ್ತಕ್ಕಂಥದ್ದು ಯಾವುದು? ಹಿನ್ನೋಟ ದರ್ಪಣವಾಗಿ. ಹಿನ್ನೋಟ ದರ್ಪಣ ಹಿಂದೆ ಬರತಕ್ಕಂಥ ಗಾಡಿಗಳು ಅಥವಾ ವಾಹನಗಳನ್ನು ನೋಡಬೇಕಾಯ್ತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ದರ್ಪಣ ಯಾವುದು ಇರ್ತಪ್ಪ ಅಂದರೆ ಹಿನ್ನೋಟವಾಗಿ ಬಳಸ್ತಕ್ಕಂಥದ್ದು. ಅಥವಾ ಪಾರ್ಶ್ವ ಗಾಡಿ ಆಜುಬಾಜುಲ್ಲಿ ಕನ್ನಡಿ ಇರ್ತದಲ್ಲ, ಆ ಕನ್ನಡಿ ಬಳಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪೀಣ ದರ್ಪಣ. ಪೀಣ ದರ್ಪಣ ಯಾಕೆ ಬಳಸ್ತೇವೆ ಅಂತಂದರೆ, ಏಕೆಂದರೆ ಪೀಣ ದರ್ಪಣವು ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಪೀಣ ದರ್ಪಣವು ಚಾಲಕನಿಗೆ ಏನಪ್ಪ ಅಂದರೆ ಅವನ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ. ಹೆಚ್ಚಿನ ಕ್ಷೇತ್ರ ಜಾಸ್ತಿ ಸಣ್ಣದಿದ್ರೂ ಕೂಡ ಹಿಂದಿಂದು ಏನಪ್ಪ ಅಂದರೆ ಏರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಾಣಿಸ್ತದೆ. ಅದಕ್ಕೋಸ್ಕರಪ್ಪ ಅಂದರೆ ಹಿನ್ನೋಟವಾಗಿ ಬಳಸ್ತಕ್ಕಂಥದ್ದು ಪೀಣ ದರ್ಪಣ. ನೆನಪಿರಲಿ, ಹಿನ್ನೋಟವಾಗಿ ಬಳಸ್ತಕ್ಕಂಥದ್ದು ಪೀಣ ಅಂತ ನೆನಪಿಡ್ರಿ. ಹೌದಾ? ಸೌರ ಕುಲುಮೆ ನಿಮ್ನ ದರ್ಪಣ ಬಳಸ್ತಾರೆ. ಸೌರ ಕುಲುಮೆಯಲ್ಲಿ ನಿಮ್ನ ದರ್ಪಣ ಯಾಕೆ ಬಳಸ್ತಾರಪ್ಪ ಅಂತಂದರೆ, ಏಕೆಂದರೆ ನಿಮ್ನ ದರ್ಪಣವನ್ನು ಬೆಳಕನ್ನು ಕೇಂದ್ರೀಕರಿಸುವ ದರ್ಪಣ ಎನ್ನುವರು. ನಿಮ್ನ ದರ್ಪಣ ಏನಂತೀವಿ ಅಂತಂದರೆ ಬೆಳಕನ್ನು ಕೇಂದ್ರೀಕರಿಸುವ ದರ್ಪಣ. ಕೇಂದ್ರೀಕರಿಸ್ತದೆ. ಎಲ್ಲ ಬೆಳಕನ್ನು ಎಲ್ಲ ಕಡೆ ಚದುರಿದ್ದು ಒಂದು ಕಡೆ ಬೀಳ್ತಕ್ಕಂಥ ಮಾಡೋದು ಯಾವುದಪ್ಪ ಅಂದರೆ ನಿಮ್ನ ದರ್ಪಣ ಮಾಡ್ತದೆ. ಅದು ಬೆಳಕಿನ ಶಕ್ತಿಶಾಲಿಯಾದ ಕಿರಣ ಬಿಂದುವನ್ನು ತನ್ನ ಪ್ರಧಾನ ಸಂಗಮದಲ್ಲಿ ಉಂಟು ಮಾಡುತ್ತದೆ ಮತ್ತು ಇದರಿಂದ ಅತಿ ಹೆಚ್ಚಿನ ಪ್ರಮಾಣದ ಉಷ್ಣದ ಉತ್ಪತ್ತಿ ಆಗುತ್ತದೆ. ಅತಿ ಹೆಚ್ಚಿಗೆ ಏನಪ್ಪ ಅಂದರೆ ಉಷ್ಣ ಉತ್ಪತ್ತಿ ಮಾಡ್ತಕ್ಕಂಥದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ನಿಮ್ನ ದರ್ಪಣ ಮಾಡ್ತದೆ. ಅದಕ್ಕೆ ಸೌರ ಕುಲುಮೆಯಲ್ಲಿ ಏನಪ್ಪ ಅಂದರೆ ನಿಮ್ನ ದರ್ಪಣ ಯೂಸ್ ಮಾಡ್ತೀವಿ. ಕೇಂದ್ರೀಕರಿಸುವುದು ದರ್ಪಣ ಯಾವುದಪ್ಪ ಅಂತಂದರೆ ನಿಮ್ನ ದರ್ಪಣ. ನೆನಪಿರಲಿ. ನೆಕ್ಸ್ಟ್ ಏನಪ್ಪ ಅಂದರೆ 19ನೇ ಕ್ವಶನ್ ನೋಡ್ರಿ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳ್ಯಾರ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಏನಪ್ಪ ಅಂತಂದರೆ ಎರಡು ನಿಯಮಗಳವ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಪತನ ಕೋನ ಬರತಕ್ಕಂಥ ಕೋನ ಪ್ರತಿಫಲನ ಬಡ್ದು ಏನು ವಾಪಸ್ ಹೋಗ್ತದಲ್ಲ ಆ ಕೋನ ಏನಪ್ಪ ಅಂತ ಎರಡು ಸಮನಾಗಿರ್ತಾವೆ. ಬರೋದು ಮತ್ತು ಹೋಗತಕ್ಕಂಥದ್ದು ಕೋನಗಳು ಏನಾಗಿರ್ತಾವೆ? ಸಮನ ಆಗಿರ್ತಾವೆ. ನೆನಪಿರಲಿ. ಪತನ ಕೋನ, ಪ್ರತಿಫಲನ ಕೋನ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಹೌದಾ ಎರಡು ಸಮನಾಗಿರ್ತಾವೆ. ಒಂದನೇದು. ಎರಡನೇದು ಏನಪ್ಪ ಅಂದರೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ. ಒಂದು ಕೂಡ ಒಂದೇ ಸಮತಲದಾಗೆ ಬೀಳ್ತಾವೆ. ಹೌದಾ? ಇದು ಎರಡನೇ ನಿಯಮ. ಎರಡು ನಿಯಮಗಳು ಭಾಳ ಇಂಪಾರ್ಟೆಂಟ್ ಅವ, ನೆನ್ಪಿಟ್ಕೋರಿ.
ನೆಕ್ಸ್ಟ್ ದರ್ಪಣದ ವರ್ಧನೆ +1 ಆದರೆ ಇದರ ಅರ್ಥವೇನು? +1 ಅಂದರೆ ಏನು? ಇದರ ಅರ್ಥ ಕೇಳ್ತಾರೆ. ಹೌದಾ? ಹಿಂಗಪ್ಪ ಅಂತಂದರೆ ಇದರ ಅರ್ಥವೇನು ಅಂತ ಕೇಳಿದ್ರೆ ಅಂತಂದರೆ ಇದರ ಅರ್ಥ ಪ್ರತಿಬಿಂಬಿತ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಹಿಂಗಂದ್ರೆ ಏನಂತಂದರೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರ್ತದೆ. ವಸ್ತುವಿನ ಗಾತ್ರ ಎಷ್ಟಿರ್ತದೆ ಅಷ್ಟೇ ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ದರ್ಪಣದ ವಿಧ ಯಾವುದು ಅಂತ ಕೇಳಿದ್ರೆ ಸಮತಲ ದರ್ಪಣ. ಯಾವುದ್ರಾಗಿರ್ತದೋ ಸಮತಲ ದರ್ಪಣ. ವಸ್ತು ಏಟಿರ್ತದೋ ಅದನ್ನು ಅಷ್ಟೇ ಇರ್ತಕ್ಕಂಥದ್ದು ಯಾವುದ್ರಾಗಪ್ಪ ಅಂತಂದರೆ ಸಮತಲ ದರ್ಪಣ ಒಳಗೆ. ಕನ್ನಡಿ ನಾವು ಏನು ಬಳಸ್ತೀವಲ್ಲ ಅದ್ರಾಗ ಮಾತ್ರ ಹೆಂಗಿರ್ತದೆ. ದೂರದೃಷ್ಟಿ, ಹೈಪರ್ಮೆಟ್ರೋಫಿಯಾ, ಇವು 3 ದೃಷ್ಟಿ ದೋಷಗಳು. ಆ 3ಗಳು ಪರ್ಫೆಕ್ಟ್ ಮಾಡ್ಕೊರಿ. ಇಲ್ಲಿರ್ತಕ್ಕಂಥ ದೂರದೃಷ್ಟಿ ಒಂದು ನೋಡ್ರಿ. ಹೈಪರ್ಮೆಟ್ರೋಫಿಯಾ ಎಂದರೇನು? ಈ ದೋಷ ಉಂಟಾಗಲು 2 ಕಾರಣಗಳಿರ್ತಾವೆ. ಏನು 2 ಕಾರಣಗಳು ಯಾವಪ್ಪ ಅಂತಂದರೆ ನೋಡ್ರಿ. ಫಸ್ಟ್ ದೂರದೃಷ್ಟಿ ಅಂದರೆ ಏನು? ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರದ ಕಣ್ಣಿನ ದೋಷವನ್ನು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಫಿಯಾ ಎನ್ನುವರು. ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ದೂರದ ಮಾತ್ರ ಇವನಿಗೆ ಕಾಣಿಸ್ತದೆ, ಆದರೆ ಹತ್ತಿರದ ವಸ್ತುಗಳು ಕಾಣಂಗಿಲ್ಲ. ಅದಕ್ಕೆ ದೂರದೃಷ್ಟಿ ಅಂತಾರೆ. ದೂರದೃಷ್ಟಿ ಅಂದರೆ ನೀವು ತಿಳ್ಕೊಂಡು ದೂರದಿಂದ ಕಾಣಲ್ಲ ತಿಳ್ಕೊಂಡ್ರಿ. ಮತ್ತು ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತಾವ, ಹತ್ತಿರದ ವಸ್ತುಗಳೇ ಸ್ಪಷ್ಟವಾಗಿ ನೋಡಲಾರದ ಕಣ್ಣಿನ ದೋಷವನ್ನು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಫಿಯಾ ಅಂತ ಕರೀತಾರೆ. ಅದಕ್ಕೆ ಹೈಪರ್ಮೆಟ್ರೋಫಿಯಾ ಕಾರಣ ಏನಪ್ಪ ಅಂತಂದರೆ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು. ಕಣ್ಣಿನ ಮಸೂರದ ಸಂಗಮ ದೂರ ಏನಂತ ಉದ್ದ ಆಗಿರ್ತದೆ. ಅಥವಾ ಕಣ್ಣುಗುಡ್ಡೆ ಏನಾಗಿರ್ತದೆ ಅತಿ ಚಿಕ್ಕದಾಗಿರ್ತದೆ. ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿರುವುದರಿಂದ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದ ಆಗಿರುವುದರಿಂದ ಏನಪ್ಪ ಅಂದರೆ ಹಂಗೆ ಸಮೀಪದ ಕಾಣಿಸಂಗಿಲ್ಲ. ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 21ನೇ ಕ್ವಶನ್ ನೋಡ್ರಿ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನ ಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿರಿ ಅಂತ ಕೊಟ್ಟರು. ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನ ಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿರಿ. ಬೆಳಕಿನ ವರ್ಣ ವಿಭಜನೆ ಅಂತ ಎದಕ್ಕೆ ಕರೀತಾರೆ ಅಂದರೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನ ಕಾಮನ ಬಿಲ್ಲು. ಹೌದಾ? ಬಿಳಿಯ ಬಣ್ಣ ಏನು ಮಾಡ್ತಾ ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಿದ್ಯಮಾನ. ಅದು ಯಾವುದಪ್ಪ ಅಂದರೆ ಅದು ಕಾಮನ ಬಿಲ್ಲು ಅಂತ ಕರೀತಾರೆ. ಬಿಳಿಯ ಬಣ್ಣನೇ ಅದರಲ್ಲಿ ವಿಭಿನ್ನ ಬಣ್ಣಗಳ ಘಟಕಗಳು ವಿಭಜನೆ ಮಾಡ್ತದೆ ಅಂತಂದರೆ ಘಟಕಗಳಾಗಿ ಅಂದರೆ ಅದರಲ್ಲಿ ಇರ್ತಕ್ಕಂಥ ಬಣ್ಣಗಳು ಸಪ್ರೇಟಾಗಿ ಹೊಂದುವಂತೆ ಮಾಡ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ಏನಂತ ಕರಿತೀವಿ ಅಂದರೆ ಕಾಮನ ಬಿಲ್ಲು ಅಂತ ಕರೀತಾರೆ. ಹೌದಾ? ಇದು ಹ್ಯಾಂಗೆ ಉಂಟಾಗುವಿಕೆ ಯಾವ ರೀತಿ ಉಂಟಾಗ್ತದೆ ಅಂತಂದರೆ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಿಂದ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತದೆ. ನೀರಿನ ಹನಿ ಏನಪ್ಪ ಅಂದರೆ ಒಂದು ಪಟ್ಟಕದಂತೆ ವರ್ತನೆ ಮಾಡ್ತದೆ. ನೀರಿನಿಂದ ಏನಪ್ಪ ಅಂದರೆ ಬಿಳಿ ಬೆಳಕು ಏನಾಗ್ತದೆ ಅಂತಂದರೆ ವಿಭಜನೆ ಹೊಂದುತ್ತದೆ. ವಿಭಜನೆ ಹೊಂದಿ ಕಾಮನ ಬಿಲ್ಲು ಉಂಟಾಗ್ತದೆ. ನೀರಿನ ಹನಿಗಳಿಂದ ಆಗ್ತದೆ. ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಹನಿಗಳಿಂದ ಏನಪ್ಪ ಅಂದರೆ ಕಾಮನ ಬಿಲ್ಲು ಉಂಟಾಗುತ್ತದೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅವೇನು ಮಾಡ್ತಾವೆ ಅಂತ ಸೂರ್ಯನ ಪತನ ಕಿರಣಗಳು ಪ್ರತಿಫಲಿಸ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತದೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದ ಬೆಳಕಿನ ವರ್ಣ ವಿಭಜನೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪುತ್ತವೆ. ಆದ್ದರಿಂದ ಏನಪ್ಪ ಅಂದರೆ ಕಾಮನ ಬಿಲ್ಲು ಈ ರೀತಿ ಉಂಟಾಗ್ತದೆ. ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ಏನಪ್ಪ ತಲುಪೋದ್ರಿಂದ ಏನಪ್ಪ ಅಂದರೆ ಒಂದು ಕಾಮನ ಬಿಲ್ಲು ಉಂಟಾಗೋಕ್ಕೆ ಕಾರಣ ಇದು. ನೆಕ್ಸ್ಟ್ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಟೆಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ವಿವರಿಸಿರಿ. ಇದೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸ್ತದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.